ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಒಂದು ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಆಗಿರೋವಂಥ ಒಂದು ಚಿಕನ್ ಬಿರಿಯಾನಿನ ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಆಲ್ರೆಡಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ ಒಂದು ಮೀಡಿಯಮ್ ಸೈಜು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 6ರಿಂದ 7 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಹಾಗೂ ಒಂದು ನಿಂಬೆಹಣ್ಣನ್ನು, ಅದರಲ್ಲಿ ಅರ್ಧ ದೋಳದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಆಲ್ರೆಡಿ ಒಂದು ನಾರ್ಮಲ್ ಏನೋ ಬುಲೆಟ್ ರೈಸ್ ಇರುತ್ತಲ್ಲ, ಅದನ್ನೇ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ರೈಸನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಾವಿಲ್ಲಿ ಪಲಾವ್ಗಾಗಲಿ ಅಥವಾ ಬಿರಿಯಾನಿಗೆ ಯೂಸ್ ಮಾಡುವಂಥ ಮಸಾಲೆ ಪದಾರ್ಥಗಳು, ಪಲಾವ್ ಎಲೆ, ಸೋಂಪು, ಲವಂಗ, ಏಲಕ್ಕಿ, ಚಕ್ಕೆ ಹಾಗೂ ಕಸ್ತೂರಿ ಮೇಥಿ, ಇಷ್ಟನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಯೂಶ್ವಲಿಗೆ ನಾವು ಇದೆಲ್ಲ ಪಲಾವ್ಗೆ, ಬಿರಿಯಾನಿಗೆ ಯೂಸ್ ಮಾಡ್ತೀವಲ್ಲ, ಅದನ್ನೇ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬೇರೆ ಏನೂ ಇಲ್ಲ. ಸೊ ಇದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಇಲ್ಲಿಗೆ ಒಂದು 6ರಿಂದ 7 ಕ್ಯಾಶಸ್ನ ಸಹ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಕುಕ್ಕರ್ನ ಹೀಟ್ಗೆ ಇಟ್ಟು ಅದು ಬಿಸಿ ಆದಮೇಲೆ ನಾನಿಲ್ಲಿ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಜೊತೆಗೆ 2 ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ನಾವೇನು ಮಸಾಲೆ ಎಲ್ಲ ಇಟ್ಕೊಂಡಿದ್ವಲ್ಲ, ಆ ಪದಾರ್ಥಗಳನ್ನ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಲೋ ಫ್ಲೇಮಲ್ಲಿ ಫ್ರೈ ಆಗ್ತಿದ್ದಂಗೆ ನಮಗೆ ಆ ಒಂದು ಪರಿಮಳ ಬರುತ್ತೆ, ಆ ಮಸಾಲದೆಲ್ಲ ಒಂದೊಂದು ಫ್ಲೇವರು ಬಿಡ್ತಾ ಬರುತ್ತೆ. ಸೊ ಅದೆಲ್ಲ ಫ್ರೈ ಆದ ನಂತರ ನಾವೇನಿಲ್ಲ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಚೆನ್ನಾಗಿ ಖಾರ ಬಿಡಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಒಂದು ರೆಸಿಪಿ ಏನಿದೆಯಲ್ಲ, ಇದು ತುಂಬಾ ಫಾಸ್ಟಾಗಿ ಆಗುತ್ತೆ, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಬೇರೆ ಯಾವುದೇ ಒಂದು ದಮ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಬೇರೆ ಯಾವುದೇ ಮಾಡಿದ್ರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ಬಟ್ ಈ ಒಂದು ಬಿರಿಯಾನಿನ ತುಂಬಾ ಇಷ್ಟಪಡ್ತಾರೆ. ಯೂಶ್ವಲಿ ವೀಕ್ಲಿ ಏನಿಲ್ಲ ಅಂದರೆ ಇದು 2 ಟೈಮ್ಸ್ ಮಾಡೇ ಮಾಡ್ತೀವಿ, ಅಷ್ಟು ಇಷ್ಟಪಡ್ತಾರೆ. ಸೊ ಅದಾದಮೇಲೆ ನಾನು ಇಲ್ಲಿ ಕ್ಯಾಶಿಯೋಸ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 6ರಿಂದ 7 ಕ್ಯಾಶಸ್ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕ್ಕೊಂಡು ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಸಹ ಹಾಕ್ಕೊಂಡು ಅದನ್ನು ಸಹ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆಗಲೇ ನಾನು ಹೇಳಿದಾಗೆ ಇದಕ್ಕೆ ಯಾವುದೇ ಥರ ರುಬ್ಬೋದಾಗಲಿ, ಯಾವುದೇ ಥರ ಮಸಾಲೆ ಹೆಚ್ಚಿಗೆ ಇರೋದ್ರಿಲ್ಲ, ತುಂಬಾ ಮೈಲ್ಡಾಗಿರುತ್ತೆ ಈ ಒಂದು ಬಿರಿಯಾನಿ, ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದರಲ್ಲಿ ಮಸಾಲೆ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದ ಅದರಲ್ಲಿ ನಮಗೆ ಮಸಾಲೆ ಹೈಲೈಟ್ ಆಗೋದಿಲ್ಲ. ಇಲ್ಲಿ ನಮಗೆ ಚಿಕನ್ ತುಂಬಾ ಹೈಲೈಟ್ ಆಗುತ್ತೆ, ಆ ಒಂದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಈ ಬಿರಿಯಾನಿನಲ್ಲಿ. ಸೊ ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿದಂಥ ಟೊಮೆಟೊನೂ ಸಹ ಹಾಕ್ಕೊಂಡು ಅದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಮೆತ್ತಗಾಕೋದ್ಲಿ ಅಂತ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, 1 ಸ್ಪೂನಷ್ಟು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಶ್ವಲಿಗೆ ಟೊಮೆಟೊ ಈರುಳ್ಳಿ ಹಾಕ್ಕೊಂಡು ಆದಮೇಲೆ ಟೊಮೆಟೊ ಈ ಒಂದು ಪೇಸ್ಟ್ನ ಹಾಕ್ಕೊಳೋದ್ರಿಂದ ಅದು ತಳ ಅಂಟೋದಿಲ್ಲ. ಕೆಲವೊಂದು ಸತಿ ನಾವು ಮುಂಚೆನೇ ಈರುಳ್ಳಿ ಹಾಕ್ಕೊಂಡಿದ್ದ ತಕ್ಷಣ ಅಥವಾ ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ರೆ ಅದು ತಳ ಅಂಟ್ಬಿಡುತ್ತೆ. ಸೊ ಅದರಿಂದ ಹಸಿ ವಾಸನೆ ಹೋಗೋರು ಹುರ್ಕೊಂಡಿದ್ದ ಆದಮೇಲೆ ನಾವು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು, ಮತ್ತು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಪುದೀನ ಸ್ವಲ್ಪ ಅದನ್ನು ಸಹ 2 ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ಮಿಕ್ಕಿದ್ದೆಲ್ಲನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಳ್ಬೇಕು. ಮಿಕ್ಸ್ನ ಕೊಟ್ಕೊಂಡು ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಏನು ಗರಂ ಮಸಾಲ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಧನಿಯಾ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಮೊಸರು ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಚಿಕನ್ ಇರುತ್ತಲ್ಲ ತುಂಬಾ ಸಾಫ್ಟಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಆಗಲೇ ಹೇಳ್ದಂಗೆ ಗರಂ ಮಸಾಲಾನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿನೂ ಸಹ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೋಬೇಕು. ಖಾರ ಇಲ್ಲಿ ನೋಡ್ಕೋಬೋದು, ನಿಮಗೆ ಏನಾದರೂ ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ನಾನು ಹಾಕಿದ ಹಸಿಮೆಣಸಿನ್ಕಾಯಿ ಪ್ರಮಾಣ ನೋಡಿಕೊಂಡು ನಾನು ಇನ್ನೂ ಖಾರ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಏನು ಖಾರದ ಪುಡಿ ಇತ್ತಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ಇದು ಚೆನ್ನಾಗಿ ನಾವು
ಒಂದು 70% ನಮಗೆ ಚಿಕನ್ ಇಲ್ಲೇ ಬೆಂದ್ಬಿಡಬೇಕು. ಅದಕ್ಕೋಸ್ಕರ ನಾನು ಸುಮ್ಮನೆ ಹಾಗೆ ಒಂದು ಕುಕ್ಕರ್ ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 70% ಆಲ್ರೆಡಿ ನಮಗೆ ಚಿಕನ್ ಅಲ್ಲೇ ಬೆಂದ್ಬಿಟ್ಟಿರುತ್ತೆ ಚೆನ್ನಾಗಿ. ಸೊ ಅದಾದಮೇಲೆ ನಾನಿಲ್ಲಿ ಅಕ್ಕಿ ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ನಾನಿಲ್ಲಿ ಒಂದು 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ. ಅದಕ್ಕೆ ಪ್ರಮಾಣ ನಾನಿಲ್ಲಿ 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಆಲ್ರೆಡಿ ನೆನೆಸಿಟ್ಟಿರೋದ್ರಿಂದ ಅಕ್ಕಿ ತುಂಬಾ ಮೆತ್ತಗಾಗಿರುತ್ತೆ. ನಾವು ಮತ್ತೆ 4 ಗ್ಲಾಸ್ ಹಾಕ್ಬಿಟ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ನಮಗಿಲ್ಲಿ ಉದುರಾಗಿ ಬೇಕಲ್ವ, ಆ ಒಂದು ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಮಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಲಾಸ್ಟಲ್ಲಿ ನಾನೇನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಂಡು ನಿಂಬೆಹಣ್ಣು ಏನಿತ್ತಲ್ಲ ಅದನ್ನು ಕೂಡ ಹಿಂಡ್ಕೋಬೇಕಾಗುತ್ತೆ. ಆ ನಿಂಬೆಹಣ್ಣು ರಸನ ಹಾಕ್ಕೊಂಡು ಇಲ್ಲಿ ಈಗ ನೋಡ್ಕೋಬೋದು. ಮತ್ತು ನಿಮ್ಗೇನಾದರೂ ಖಾರ ಉಪ್ಪು ಬೇಕು ಅನಿಸಿದ್ರೆ ನೀವು ಮತ್ತೆ ಸಹ ಹಾಕ್ಕೊಳ್ಬೋದು. ಅದನ್ನು ಹಾಕ್ಕೊಂಡು ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಫ್ಲೇವರ್ಗೋಸ್ಕರ ನಾನಿಲ್ಲಿ ಬಿರಿಯಾನಿ ಮಸಾಲ ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಜಸ್ಟ್ 1 ಸ್ಪೂನ್ ಅಷ್ಟೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಫ್ಲೇವರ್ಗೋಸ್ಕರ. ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು ವಿಷಲ್ ಅಷ್ಟೇ ನಾನಿಲ್ಲಿ ಕೂಗಿಸ್ಕೊತಿದ್ದೀನಿ. ಯಾಕಂದರೆ ಆಲ್ರೆಡಿ 70% ಅಷ್ಟು ಚಿಕನ್ ಅಲ್ಲೇ ಬೆಂದಿರೋದ್ರಿಂದ ಅಕ್ಕಿ ಕೂಡ ನಾವು ನೆನೆಸಿ ಇಟ್ಟಿರೋದ್ರಿಂದ ಒಂದು ವಿಷಲ್ಗೆ ನಮಗೆ ನೋಡ್ಬೋದು ಎಷ್ಟು ಉದ್ರಾಗಿ ಆ ಒಂದು ವಿಜಿಲ್ ಆಗ್ತಿದ್ದಂಗೆ ನಮಗೆ ಆ ಒಂದು ಫ್ಲೇವರ್ ಬಿರಿಯಾನಿದು ಘಮ ಘಮ ಅಂತ ಇರುತ್ತೆ. ಸೊ ಮುಚ್ಚಳ ಓಪನ್ ಮಾಡಿದ ತಕ್ಷಣ ಆ ಒಂದು ಘಮ ಘಮ ಹಾಗೆ ಬರ್ತಾ ಇತ್ತು. ಸೊ ಉದ್ರಾಗಿ ತುಂಬಾ ಚೆನ್ನಾಗಾಗಿತ್ತು. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಫೇಸ್ಬುಕ್ ಪೇಜ್ನು ಕೂಡ ಫಾಲೋ ಮಾಡಿ. ನನ್ನ ಮುಂದಿನ ಒಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.